ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡದ ಮೊದಲ ಚಿತ್ರ ಯಾವುದು ಹೇಳಿ? ಸತಿ ಸುಲೋಚನಾ. ಈ ಸಿನಿಮಾ ಮಾರ್ಚ್ ಅಲ್ಲಿ ತೆರೆ ಕಂಡಿತ್ತು, ಮಾರ್ಚ್ 1934ರಲ್ಲಿ. ಆ ಕಾರಣ ಇವತ್ತಿನ ಹಿಂದೂ ನ್ಯೂಸ್ ಪೇಪರಲ್ಲಿ ಕರ್ನಾಟಕ ಚಲನಚಿತ್ರದ ಮೊದಲ ವಿಷಯಗಳ ಬಗ್ಗೆ ಕೆಲವೊಂದು ಕ್ವಶನ್ಗಳನ್ನು ಕೇಳಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಇದನ್ನು ತಿಳ್ಕೊಳ್ಳೋಣ. ಇದು ನಮ್ಮ ನಾಲೆಡ್ಜ್ಗೂ ಹೆಲ್ಪ್ ಆಗುತ್ತೆ, ಹಾಗೆ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಕನ್ನಡ ಚಲನಚಿತ್ರದ ಕೆಲವೊಂದು ಫಸ್ಟ್ ಇರುವಂಥದ್ದನ್ನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಕ್ವಶನ್: This film is directed by Puttanna Karangal. He is said to have become the first film to have completed 100 days in 3 theatres in Bangalore. The film stars Vishnuvardhan and was based on a novel by Tara Subbarao. Name the film. ಈ ಫಿಲ್ಮ್ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದರು. ಇದು ಬೆಂಗಳೂರಿನ 3 ಥಿಯೇಟರ್ಗಳಲ್ಲಿ 100 ದಿನ ಓಡಿತ್ತು. ಮತ್ತು ಈ ಚಲನಚಿತ್ರವು ತಾರಾ ಸುಬ್ಬರಾವ್ ಅವರ ಕಾದಂಬರಿ ಆಧಾರಿತ ಸಿನಿಮಾವಾಗಿದೆ. ಆ ಸಿನಿಮಾ ಯಾವುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ನಾಗರ ಹಾವು. ಇದು ವಿಷ್ಣುವರ್ಧನ್ ಅವರ ಚಲನಚಿತ್ರ ನಾಗರ ಹಾವು ಆಗಿರುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್: ಹೂ ಬಿಕೇಮ್ ದ ಫಸ್ಟ್ ಕನ್ನಡ ಆ್ಯಕ್ಟರ್ ಟು ವಿನ್ ದ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ದ ಬೆಸ್ಟ್ ಆ್ಯಕ್ಟರ್? He won the award for his role in the film directed by B.V. Karanth based on a novel of the same name written by ಶಿವರಾಮ್ ಕಾರಂತ್. ಈ ಪ್ರಶ್ನೆಯಲ್ಲಿ ಮೊದಲ ಕನ್ನಡ ಚಿತ್ರರಂಗದ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡ ನಾಯಕರು ಯಾರು, ಹಾಗೆಯೇ ಅವರು ಶಿವರಾಮ ಕಾರಂತ ಅವರು ಬರೆದಿರುವಂತಹ ಯಾವ ಕಾದಂಬರಿ ಆಧಾರಿತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅದೇ ರೋಲಲ್ಲಿ ಅವರು ಮಾಡಿದ್ದಾರೆ, ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾರು ಅಂದರೆ ಕನ್ನಡದಿಂದ ಮೊದಲು ನಾಯಕ ನಟ ಪ್ರಶಸ್ತಿಯನ್ನು ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡವರು M.V. ವಾಸುದೇವರಾವ್ ಅಂತ. ಅವರು ಶಿವರಾಮ ಕಾರಂತ ಅವರು ಬರೆದಿರುವ ಚೋಮನ ದುಡಿ ಈ ಸಿನಿಮಾಗೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮುಂದಿನ ಕ್ವಶನ್: ದಿ ಆ್ಯಕ್ಟರ್ ಪ್ರೊಡ್ಯೂಸರ್ ಈಸ್ ನೌನ್ ಆ್ಯಸ್ ದ ಫಸ್ಟ್ ವುಮೆನ್ ಪ್ರೊಡ್ಯೂಸರ್ ಇನ್ ದ ಹಿಸ್ಟ್ರಿ ಆಫ್ ಕನ್ನಡ ಸಿನಿಮಾ. She made her debut as a lead actress in the 1936 released Kannada movie Samsara Nauka. Who was she? ಕನ್ನಡ ಚಲನಚಿತ್ರರಂಗದಲ್ಲಿ ಮೊದಲ ಮಹಿಳಾ ಪ್ರೊಡ್ಯೂಸರ್ ನಿರ್ಮಾಪಕರು ಯಾರು, ಹಾಗೆಯೇ ಅವರು 1936ರಲ್ಲಿ ಯಾವುದು ಸಂಸಾರ ನೌಕೆ ಈ ಸಿನಿಮಾದಲ್ಲಿ ಅವರು ಲೀಡ್ ಆ್ಯಕ್ಟರ್ ಆಗಿಯೂ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರು ಯಾರು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ M.V. ರಾಜಮ್ಮ. ಇವರು ಈ ಸಿನಿಮಾದಲ್ಲಿ ಸಂಸಾರ ನೌಕಾ ಮೂವಿಯಲ್ಲಿ ಲೀಡ್ ರೋಲನ್ನು ಮಾಡಿದ್ದಾರೆ, ಹಾಗೆ ಇವರು ಕನ್ನಡದಿಂದ ಮೊದಲ ಪ್ರೊಡ್ಯೂಸರ್ ಆಗಿದ್ದಾರೆ. ಮುಂದಿನ ಕ್ವಶನ್: ದಿಸ್ 2006 ಫಿಲ್ಮ್ ಸ್ಟಾರಿಂಗ್ ಗಣೇಶ್ ವಾಸ್ ದ ಫಸ್ಟ್ ಕನ್ನಡ ಫಿಲ್ಮ್ ಟು ಕ್ರಾಸ್ ದ ₹50 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾರ್ಕ್. ನೇಮ್ ದ ಮೂವಿ. ಇದು ಎಲ್ರಿಗೂ ಗೊತ್ತಿರುತ್ತೆ. 2006ರಲ್ಲಿ ರಿಲೀಸ್ ಆದ ಸಿನಿಮಾ. ಗಣೇಶ್ ಹಾಗೆ ಪೂಜಾ ಗಾಂಧಿ ಅವರು ಆ್ಯಕ್ಟ್ ಮಾಡಿದ್ದು ಮುಂಗಾರು ಮಳೆ. ಈ ಚಿತ್ರ ಕನ್ನಡದಲ್ಲಿ ಮೊದಲು 50 ಕೋಟಿಯನ್ನು ಕ್ರಾಸ್ ಮಾಡಿದಂತಹ ಸಿನಿಮಾವಾಗಿದೆ ಕನ್ನಡದಿಂದ. ಮುಂದಿನ ಕ್ವಶನ್: ದಿಸ್ 2022 ಎಸ್ ಸ್ಟಾರರ್ ಫಿಲ್ಮ್ ಸೀಕ್ವೆಲ್ ಆಫ್ ದ 2018 ಫಿಲ್ಮ್ became the highest grossing Kannada film of all time with a record collection of over 1000 crore within India itself. Name the movie. ಇದ್ರ ಬಗ್ಗೆ ಹೇಳೋದೇ ಬೇಡ. KGF 2 ಈ ಮೂವಿ ಇಂಡಿಯಾದಲ್ಲೇ 1000 ಕೋಟಿಯನ್ನು ಕಲೆಕ್ಷನ್ ಮಾಡಿತ್ತು. ಮುಂದಿನ ಕ್ವಶನ್: ಹೂ ಈಸ್ ದ ಒನ್ಲಿ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡಿ ಇನ್ ಕನ್ನಡ ಸಿನಿಮಾ? ಕನ್ನಡ ಸಿನಿಮಾದಿಂದ ದಾದಾ ಸಾಹೇಬ್ ಪಾಲ್ಕೆ ಪಡೆದುಕೊಂಡಿರುವಂತಹ ಒಬ್ಬರೇ ವ್ಯಕ್ತಿ ಯಾರು ಅಂತ. ಇದು ಡಾಕ್ಟರ್ ರಾಜ್ಕುಮಾರ್ ಅವರು. ಈ ವಿಡಿಯೋ ಬಗ್ಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಇರುವ ಕ್ಯಾಪ್ಷನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಮುಂದಿನ ಕ್ವಶನ್: ಐಡೆಂಟಿಫೈ ದಿಸ್ ಡೈರೆಕ್ಟರ್ ಹೂ ಡೈರೆಕ್ಟೆಡ್ ದ 1977 ಫಿಲ್ಮ್ ವಿಚ್ ಹ್ಯಾಡ್ ದ ಡಿಸ್ಟಿಂಕ್ಷನ್ ಆಫ್ ಬೀಯಿಂಗ್ ಶೋನ್ ಅಟ್ ದ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್, ನ್ಯೂಯಾರ್ಕ್. This became the only Indian film to be chosen by the National Archive of Paris during the centenary celebration of cinema. Name the film as well. ಈ ಚಿತ್ರದಲ್ಲಿ ಕಾಣ್ತಿರುವ ವ್ಯಕ್ತಿ ಯಾರು, ಹಾಗೆಯೇ ಇವರ ಒಂದು ಸಿನಿಮಾವನ್ನು
ನ್ಯಾಷನಲ್ ಆರ್ಚಿವ್ ಆಫ್ ಪ್ಯಾರಿಸಲ್ಲಿ ಸೆಲೆಕ್ಟ್ ಮಾಡಿದರು. ಆ ಸಿನಿಮಾ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇವರು ಎಲ್ರಿಗೂ ಗೊತ್ತಿರುತ್ತೆ, ಗಿರೀಶ್ ಕಾಸರವಳ್ಳಿಯವರು. ಇವರ ಯಾವ ಚಿತ್ರ ಸೆಲೆಕ್ಟ್ ಮಾಡಿದರು ಅಂದರೆ ಘಟಶ್ರಾದ್ದ ಅನ್ನುವ ಸಿನಿಮಾವನ್ನು. ಭಾರತದಿಂದ ಈ ಒಂದೇ ಸಿನಿಮಾವನ್ನು ನ್ಯಾಷನಲ್ ಆರ್ಚಿವ್ ಆಫ್ ಪ್ಯಾರಿಸ್ನ 100ನೇ ವರ್ಷದ ಸೆಲೆಬ್ರೇಷನಲ್ಲಿ ಈ ಫಿಲ್ಮನ್ನು ಚೂಸ್ ಮಾಡಿದರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.